ನಡುವೆ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ಅವರ ತಾಯಿ ಮೀನಮ್ಮ ಎರಡನೇ ಬಾರಿಗೆ, ಅಂದರೆ ಈ 100 ದಿನದ ಪೈಕಿ ಎರಡನೇ ಬಾರಿಗೆ ಮೀನಾ ದೂಗುದೀಪ ದರ್ಶನ್ ಅವರನ್ನು ಭೇಟಿಯಾದರು. ಮಗನ ಕಷ್ಟ ನೆನೆದು ಮೀನಮ್ಮ ಕಣ್ಣೀರು ಹಾಕಿದ್ರಂತೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ತಾಯಿ ಮಗನನ್ನು ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಇಲ್ಲೂ ತಾಯಿ, ಅಲ್ಲೂ ತಾಯಿ. ಒಂದು ಕಡೆ ಮಗನನ್ನು ಕಳೆದುಕೊಂಡಂಥ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡಂಥ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಜೈಲ ಪಾಲಾಗಿರುವಂತಹ ಮಗನನ್ನು ನೆನೆದು ತಾಯಿ ಕಣ್ಣೀರಾದರು. ಎರಡು ತಾಯಿ ಹೃದಯಗಳೇ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನೋಡಿ. ಇಬ್ಬರನ್ನ ಗಮನಿಸಬಹುದು. ಇದು ರೇಣುಕಾ ಅವರ ತಾಯಿ. ಮಹಾ ಅಪರಾಧಗಳ ಪೈಕಿ ಒಂದಾಗತ್ತೆ ಕೊಲೆ. ಮಹಾ ಅಪರಾಧಗಳ ಪೈಕಿ ರೇಪ್ ಆ್ಯಂಡ್ ಮರ್ಡರ್, ಕೊಲೆ, ಆಮೇಲೆ ಯಾವ ಕಾರಣಕ್ಕಾಗಿ ಕೊಲೆ, ಆಮೇಲೆ ಹಿಂಸಾತ್ಮಕ ಕೊಲೆ, ಗ್ರೂಪ್ ಸೇರಿ ಪ್ಲ್ಯಾನ್ ಮಾಡಿ, ಕಿಡ್ನ್ಯಾಪ್ ಮಾಡಿ, ಹಲ್ಲೆ ನಡೆಸಿ, ವಿವಸ್ತ್ರಗೊಳಿಸಿ ಕೊಲೆ ಮಾಡೋದಿದೆಯಲ್ಲ, ಇದನ್ನು ನಮ್ಮ ಕಾನೂನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ, ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ. ಹಾಗಾಗಿ ಮಾಡಬಾರದನ್ನು ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿ ಕಂಡು ಹೆತ್ತ ಕರುಳು ಕಣ್ಣೀರು ಹಾಕಿದೆ. ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡಿದ್ರಂತೆ. ಅತ್ತ ರೇಣುಕಾಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕು ದೂಡ್ತಾ ಇದ್ದಾರೆ. ಇಬ್ಬರು ತಾಯಿಗಳ ಕಥನ ನಿಮ್ಮ ಮುಂದೆ. ಕಂಬಿ ಹಿಂದೆ ಕನವರಿಸುತ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈಲೂಟ ತಿಂದು ಸೊರ್ಗಿದ್ದು ಬಿರಿಯಾನಿ ಜೊತೆ ಬೇರೆ ಬೇರೆ ತಿನಿಸುಗಳನ್ನ ಸ್ವತಃ ತಾವೇ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ. ಒಂದ್ ಕಡೆ ಜೈಲಲ್ಲಿ ಇದ್ದ ಮಗನನ್ನ ಕಂಡು ಮೀನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ. ಆದ್ರೆ ಇತ್ತ ಚಿತ್ರದುರ್ಗದಲ್ಲಿ ಮಗನನ್ನ ಕಳೆದುಕೊಂಡು ರೇಣುಕಾ ಮುಪ್ಪಿನಲ್ಲಿ ಆಧಾರವಾಗಬೇಕಿದ್ದ ಮಗ ಮಸಣ ಸೇರಿದ್ದು ಮನೆ ಮಸಣವಾಗಿದೆ. ಇಲ್ಲಿ ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಂದ ದೂರವಾಗಿದ್ದು ಇಬ್ಬರಿಗೆ ಕಣ್ಣೀರೇ ಗತಿಯಾಗಿದೆ. ರೇಣುಕಾ ಆರಾಧ್ಯ ಹಾಗೂ ವೀರೇಶ್, ರಿಪಬ್ಲಿಕ್ ಕನ್ನಡ. ನಡುವೆ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ಅವರ ತಾಯಿ ಮೀನಮ್ಮ ಎರಡನೇ ಬಾರಿಗೆ, ಅಂದರೆ ಈ 100 ದಿನದ ಪೈಕಿ ಎರಡನೇ ಬಾರಿಗೆ ಮೀನಾ ದೂಗುದೀಪ ದರ್ಶನ್ ಅವರನ್ನು ಭೇಟಿಯಾದರು. ಮಗನ ಕಷ್ಟ ನೆನೆದು ಮೀನಮ್ಮ
ಕಣ್ಣೀರು ಹಾಕಿದ್ರಂತೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ತಾಯಿ ಮಗನನ್ನು ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಇಲ್ಲೂ ತಾಯಿ, ಅಲ್ಲೂ ತಾಯಿ. ಒಂದು ಕಡೆ ಮಗನನ್ನು ಕಳೆದುಕೊಂಡಂಥ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡಂಥ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಜೈಲ ಪಾಲಾಗಿರುವಂತಹ ಮಗನನ್ನು ನೆನೆದು ತಾಯಿ ಕಣ್ಣೀರಾದರು. ಎರಡು ತಾಯಿ ಹೃದಯಗಳೇ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನೋಡಿ. ಇಬ್ಬರನ್ನ ಗಮನಿಸ್ಬೋದು. ಇದು ರೇಣುಕಾ ಅವರ ತಾಯಿ. ಮಹಾ ಅಪರಾಧಗಳ ಪೈಕಿ ಒಂದಾಗತ್ತೆ ಕೊಲೆ. ಮಹಾ ಅಪರಾಧಗಳ ಪೈಕಿ ರೇಪ್ ಆ್ಯಂಡ್ ಮರ್ಡರ್, ಕೊಲೆ, ಆಮೇಲೆ ಯಾವ ಕಾರಣಕ್ಕಾಗಿ ಕೊಲೆ, ಆಮೇಲೆ ಹಿಂಸಾತ್ಮಕ ಕೊಲೆ, ಗ್ರೂಪ್ ಸೇರಿ ಪ್ಲ್ಯಾನ್ ಮಾಡಿ, ಕಿಡ್ನ್ಯಾಪ್ ಮಾಡಿ, ಹಲ್ಲೆ ನಡೆಸಿ, ವಿವಸ್ತ್ರಗೊಳಿಸಿ ಕೊಲೆ ಮಾಡೋದಿದೆಯಲ್ಲ, ಇದನ್ನು ನಮ್ಮ ಕಾನೂನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ, ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ. ಹಾಗಾಗಿ ಮಾಡಬಾರದನ್ನು ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿ ಕಂಡು ಹೆತ್ತ ಕರುಳು ಕಣ್ಣೀರು ಹಾಕಿದೆ. ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡಿದ್ರಂತೆ. ಅತ್ತ ರೇಣುಕಾಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕು ದೂಡ್ತಾ ಇದ್ದಾರೆ. ಇಬ್ಬರು ತಾಯಿಗಳ ಕಥನ ನಿಮ್ಮ ಮುಂದೆ. ಕಂಬಿ ಹಿಂದೆ ಕನವರಿಸ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈಲೂಟ ತಿಂದು ಸೊರ್ಗಿದ್ದು ಬಿರಿಯಾನಿ ಜೊತೆ ಬೇರೆ ಬೇರೆ ತಿನಿಸುಗಳನ್ನ ಸ್ವತಃ ತಾವೇ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ. ಒಂದ್ ಕಡೆ ಜೈಲಲ್ಲಿ ಇದ್ದ ಮಗನನ್ನ ಕಂಡು ಮೀನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ. ಆದ್ರೆ ಇತ್ತ ಚಿತ್ರದುರ್ಗದಲ್ಲಿ ಮಗನನ್ನ ಕಳೆದುಕೊಂಡು ರೇಣುಕಾ ಮುಪ್ಪಿನಲ್ಲಿ ಆಧಾರವಾಗಬೇಕಿದ್ದ ಮಗ ಮಸಣ ಸೇರಿದ್ದು ಮನೆ ಮಸಣವಾಗಿದೆ. ಇಲ್ಲಿ ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಂದ ದೂರವಾಗಿದ್ದು ಇಬ್ಬರಿಗೆ ಕಣ್ಣೀರೇ ಗತಿಯಾಗಿದೆ. ರೇಣುಕಾ ಆರಾಧ್ಯ ಹಾಗೂ ವೀರೇಶ್, ರಿಪಬ್ಲಿಕ್ ಕನ್ನಡ.